ಹಲೋ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಚಾನಲ್. ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಬನ್ನಿ, ಇವತ್ತಿನ ವಿಷಯ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರ ಪಡೆದ ಶ್ರೀಮತಿ ಸುಧಾ ಮೂರ್ತಿ ರವರ ಬಗ್ಗೆ ತಿಳಿಯೋಣ. ಪ್ರೀತಿಯಿಂದ ಸುಧಾ ಅಮ್ಮ ಅಂತ ಕರೆಸಿಕೊಳ್ಳುವ ಇವರು ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಹಾಗೂ ಕರ್ನಾಟಕದ ಮಹಿಳಾ ಸಾಧಕಿಯರಲ್ಲಿ ಇವರು ಕೂಡ ಒಬ್ಬರು. ಇವರು ಆಗಸ್ಟ್ 19, 1950 ಧಾರವಾಡ ಜಿಲ್ಲೆಯ ಶಿಗ್ಗಾಂವಿಯಲ್ಲಿ ಜನಿಸಿದ್ದರು. ಇವರ ತಂದೆ ರಾಮಚಂದ್ರ ಕುಲಕರ್ಣಿ ವೈದ್ಯರು ಹಾಗೂ ತಾಯಿ ವಿಮಲಾ ಕುಲಕರ್ಣಿ ಶಿಕ್ಷಕಿ. ಸುಧಾಮೂರ್ತಿ ಮೇಡಮ್ ರವರು ಹುಬ್ಬಳ್ಳಿಯ BVB ಕಾಲೇಜಿನಿಂದ ಇಂಜಿನಿಯರಿಂಗ್ BE ಎಲೆಕ್ಟ್ರಿಕಲ್ ಹಾಗೂ ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರದಿಂದ MA ಪದವಿ ಪಡೆದರು. ಇವರು 1978ರಲ್ಲಿ ನಾರಾಯಣ ಮೂರ್ತಿ ರವರನ್ನು ಮದುವೆಯಾಗಿದ್ದರು. ಇವರಿಗೆ ಇಬ್ಬರು ಮಕ್ಕಳು, ಅಕ್ಷತಾ ಮೂರ್ತಿ ಹಾಗೂ ರೋಹನ್ ಮೂರ್ತಿ. 1996ರಲ್ಲಿ ತಮ್ಮ ಪತಿ ನಾರಾಯಣ ಮೂರ್ತಿ ರವರ ಜೊತೆಗೂಡಿ ಇನ್ಫೋಸಿಸ್ ಫೌಂಡೇಶನ್ ಪ್ರಾರಂಭಿಸಿದರು. ಇನ್ಫೋಸಿಸ್ ಫೌಂಡೇಶನ್ ಏಕೈಕ ಉದ್ದೇಶ ಸಮಾಜ ಸೇವೆ ಮಾಡುವುದು. ಕೊರೋನಾ ಸಮಯದಲ್ಲಿ ವಿಶೇಷ ಮುಂದಾಳತ್ವ ವಹಿಸಿ ಸಾಕಷ್ಟು ಬಡವರಿಗೆ ಅಗತ್ಯ ವಸ್ತುಗಳನ್ನು ನೀಡಿ ಸಹಾಯ ಮಾಡಿದ್ದಾರೆ. ಅವರೇ ನಮ್ಮ ಸುಧಾಮೂರ್ತಿ ಮೇಡಮ್ ರವರು.